ಎಲ್ರಿಗೂ ನಮಸ್ಕಾರ. ಇದು ನನ್ನ 79ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ಕೊತ್ತಂಬರಿ ಜ್ಯೂಸ್ ಮಾಡಿದ್ರು, ಜೊತೆಗೆ ಕಾಮಕಸ್ತೂರಿ ನೆನೆ ಇಟ್ಟಿದ್ರು. ಸೊ ಮೆಂತೆ ಕಾಳಿದು ಇವೆಲ್ಲನೂ ಕುಡಿದು ಫಸ್ಟ್ ಕೊತ್ತಂಬರಿ ಜ್ಯೂಸ್ ಕುಡಿದು ಒಂದು 20 ನಿಮಿಷ ಬಿಟ್ಟು ಆಮೇಲೆ ಕಾಮಕಸ್ತೂರಿ ಕುಡಿದು ಆನಂತರ ಮೆಂತೆ ಕಾಳು ತಿಂದೆ. ಸೊ ಆನಂತರ ಸ್ವಲ್ಪ ದ್ರಾಕ್ಷಿ ತಿಂದು ಬೆಳಗಿನ ಸಪ್ಲಿಮೆಂಟ್ಸ್ ಎಲ್ಲ ತೊಗೊಂಡೆ. ಸೊ ಸ್ವಲ್ಪ ಧ್ವನಿ ಕೆಟ್ಟೋಗಿದೆ. ಆಮೇಲೆ ಸ್ನಾನ ಮಾಡಿ ಬಂದು ತಾಲಿಪಟ್ಟು ಮಾಡತ್ತಿದ್ವಿ ಮನೆಯೊಳಗೆ. ಸೊ ತಾಲಿಪಟ್ಟಿಗೆ ನೋಡಿರಿ ನಮ್ಮ ಮಮ್ಮಿ ಏನೇನು ಹಾಕಾಗುತ್ತಾರೆ, ಎಲ್ಲ ಥರದ ಸೊಪ್ಪುಗಳದಾವು. ಸ್ವಲ್ಪ ರೈಸು ಬೆಳಗ್ಗೆನೇ ಸ್ವಲ್ಪ ರೈಸ್ ಮಾಡಿದರು, ಅಂದ್ರೆ ಇದಕ್ಕೆ ಹಾಕೋಕ್ಕೋಸ್ಕರನ. ಸೊ ರೈಸು ಸ್ವಲ್ಪ 3-4 ಥರದ ಹಿಟ್ಟುಗಳು ಅವೆಲ್ಲ ಹಾಕಿ ಅದನ್ನ ಚೆಂದಾಗಿ ನಾದಿ ಅದರಿಂದ ತಾಲಿಪಟ್ಟು ಮಾಡ್ತಾರೆ. ಈ ತಾಲಿಪಟ್ಟನ್ನ ಒಂದು 2-3 ತಿಂದರೆ ಸಾಕು, ಎಲ್ಲ ತರಕಾರಿ ಎಲ್ಲ ಹಿಟ್ಟುಗಳು ಬಂದುಬಿಡ್ತವೆ. ಸೊ ಈ ತಾಲಿಪಟ್ಟು ರೆಡಿ ಆಗೈತಿ. ಅದ್ರ ಜೊತೆಗೆ ಬೆಣ್ಣೆ ಹಚ್ಕೊಂಡು ಒಂದು 2 ತಾಲಿಪಟ್ಟು ತಿಂದು ಮನ್ಯಾಗ ಪಡ್ಡಿನ ಹಿಟ್ಟಿತ್ತು, ನಂಗೆ ಪಡ್ಡು ಭಾಳ ಫೇವ್ರೇಟು. ಸೊ ಚಟ್ನಿಗಳಿರಲಿಲ್ಲ, ಹಣ್ಗಾಯಿ ಚಟ್ನಿ ಮತ್ತು ಕರಿಂಡಿ ಹಚ್ಕೊಂಡು ಒಂದು 10-12 ಪಡ್ಡು ತಿಂದೆ. ಸೊ ಇವತ್ತು ನಾನು ಮತ್ತೆ ವಾಪಸ್ ಹಾವೇರಿಗೆ ಹೋಗಬೇಕು. ನನ್ನ ಫ್ರೆಂಡು ಬರ್ತಾನೆ ಆಂದಿವೆ, ನನ್ನ ಫ್ರೆಂಡ್ ವೈಫು. ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗಬೇಕು. ಸೊ ಈಗ ಆಲ್ರೆಡಿ ಟೈಮು 12 ಗಂಟೆ ಆಗಿತ್ತು. ಸ್ವಲ್ಪ ನಮ್ಮ ತಮ್ಮ ಟಾಟಾ ಸೋಲ್ಫುಲ್ ಅಂತ ಹೇಳಿ ಒಂದು ಸ್ವಲ್ಪ ಏನೋ ತಂದಿಟ್ಟಿದ್ದ, ಮುಸ್ಲಿ ಅಂತ, ಮಿಲ್ಲೆಟ್ ಮುಸ್ಲಿ. ಸೊ ಅದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ತಿಂದು ಬೆಂಗಳೂರು ಬಿಟ್ವಿ. ಸೊ ಆಂದಿವೆ ಒಂದು ಪೇರ್ಲ ಹಣ್ಣು ತಿಂದ್ವಿ. ಅದ್ರ ಜೊತೆಗೆ ಸಾಯಿ ಕೆಫೆ ಅಂತ ಒಂದು ಹೋಟೆಲ್ ಇತ್ತಲ್ಲೇ ಆಂದಿವೆ. ಸೊ ಅಲ್ಲಿ ನಾನು ನನ್ನ ಫ್ರೆಂಡ್ ವೈಫು ಒಂದು ಸ್ವಲ್ಪ ಸ್ಯಾಂಡ್ವಿಚಸ್ಸು, ಒಂದು ಮ್ಯಾಗಿ ತಿಂದು ಒಂದು ಕಾಫಿ ಕುಡಿದ್ವಿ. ಎಲ್ಲ ಚೆನ್ನಾಗಿತ್ತು. ಅದ್ರ ಜೊತೆಗೆ ಏನೋ ಒಂದು ಹಾರ್ಟ್ ಶೇಪ್ ಕಾರ್ನ್ ಮತ್ತು ಚೀಸ್ದು ಒಂದು ಏನೋ ಮಾಡಿದ್ರು, ಅದು ಚೆನ್ನಾಗಿತ್ತು. ಅದನ್ನೂ ತಿಂದು ಅಲ್ಲಿಂದ ಮತ್ತೆ ನಾವು ಹಾವೇರಿಗೆ ಹೊರಟ್ವಿ. ಹಾವೇರಿಗೆ ಹೋಗಿ ಒಂದು ಎಗ್ ರೈಸ್ ತಿಂದು ಒಂದು 8:30-9 ಗಂಟೆ ಆಗಿತ್ತು. ಮನೆಗೆ ಬಂದು ಡ್ರೈ ಫ್ರೂಟ್ಸ್ ತಿಂದು ಭಗವದ್ಗೀತೆ ಓದೋಣ ಅಂದ್ಕೊಂಡು 24ನೇ ಶ್ಲೋಕವನ್ನು ಸ್ಟಾರ್ಟ್ ಮಾಡಿದೆ. ಅದರೊಳಗೆ ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ, ನಾನು ನಿಯಮಿತ ಕರ್ತವ್ಯವನ್ನು ಮಾಡದಿದ್ದರೆ ಈ ಲೋಕಗಳೆಲ್ಲ ನಾಶವಾಗುವವು, ನಾನೇ ವರ್ಣಸಂಕರಕ್ಕೆ ಕಾರಣನಾಗುತ್ತೇನೆ, ಆದ್ದರಿಂದಾಗಿ ನಾನೇ ಎಲ್ಲ ಜೀವಿಗಳ ಶಾಂತಿಯನ್ನು ನಾಶ ಮಾಡುತ್ತೇನೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ. ಇವತ್ತಿಗೆ ಇಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.